ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಸಮಗ್ರ ರೀತಿಯನ್ನ ರೂಪಿಸಬೇಕು. ಸರ್ಕಾರಕ್ಕೆ ಈ ಮೂಲಕ ಚಿತ್ರರಂಗದ ಗಣ್ಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಬೇಕು, ರಕ್ಷಣೆ ಕೊಡಿ. ಮಹಿಳೆಯರ ರಕ್ಷಣೆಗೆ ಸಮಗ್ರ ನೀತಿಯನ್ನ ರೂಪಿಸಿ. ಈಗ ಈ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗ ಯಾವ ರೀತಿಯಾಗಿ ತನ್ನ ಕಾರ್ಯವನ್ನು ರೂಪಿಸುತ್ತೆ, ಕಾರ್ಯವನ್ನು ತರುತ್ತೆ ಕಾರ್ಯರೂಪಕ್ಕೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಮಹಿಳೆಯರ ರಕ್ಷಣೆ ವಿಚಾರವಾಗಿ ರಾಜ್ಯ ಮಹಿಳಾ ಆಯೋಗ ಏನು ಮಾಡುತ್ತೆ, ಯಾವ ರೀತಿಯಾಗಿ ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಆಗ್ರಹಿಸುತ್ತೆ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಇದನ್ನು ಮನದಟ್ಟು ಮಾಡಿಕೊಡುವಂಥ ಕೆಲಸವನ್ನು ರಾಜ್ಯ ಮಹಿಳಾ ಆಯೋಗ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಸರ್ಕಾರಕ್ಕೆ ಚಿತ್ರರಂಗದ ಗಣ್ಯರು ಮನವಿ ಮಾಡಿಕೊಂಡಿದ್ದಾರೆ. ಚಿತ್ರರಂಗದಲ್ಲಿ ಮಹಿಳೆಯರಿಗೆ ರಕ್ಷಣೆ ಕೊಡಿ ಅಂತೇಳಿ ಅವರು ಬೇಡ್ಕೊಂಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಒಂದು ಸಮಗ್ರ ನೀತಿಯನ್ನು ರೂಪಿಸಿ ಅಂತೇಳಿ ಕೂಡ ಅವರು ತಿಳಿಸಿದ್ದಾರೆ. ಓಕೆ, ಒನ್ಸ್ ಅಗೇನ್ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇದು ಅತಿ ದೊಡ್ಡ ಸುದ್ದಿ, ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸುದ್ದಿ. ಕಾಸ್ಟಿಂಗ್ ಕೌಚ್, ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ಶೋಷಣೆ ಮಾಡಲಾಗತ್ತೆ. ಈ ಹಿಂದೆ ಶ್ರುತಿ ಹರಿಹರನ್ ಇಂಥ ಒಂದು ಧ್ವನಿ ಎತ್ತಿದ್ರು, ಮೀಟು. ಹಿಂದಿ ಸಿನಿಮಾಗಳಲ್ಲಿ, ಬೇರೆ ಬೇರೆ ಸಿನಿಮಾಗಳಲ್ಲಿ. ಆಮೇಲೆ ನಮಗೆ ಇಂಥ ಲೈಂಗಿಕ ಶೋಷಣೆಗಳಾಗಿದ್ದು ನಿಜ ಅಂತ ಹೇಳಿದವರಿದ್ದಾರೆ. ಇದೀಗ ಒಂದು ಪತ್ರವನ್ನು ಸಂಬಂಧಪಟ್ಟ ಸಂಸ್ಥೆಯೊಂದು ಮುಖ್ಯಮಂತ್ರಿಗಳಿಗೆ ಬರೆದಿದೆ. ಆ ಮುಖ್ಯಮಂತ್ರಿಗಳು ಬರೆದ ಆ ಪತ್ರ ಅದಾದ ನಂತರ ನಾವು ಸಂಬಂಧಪಟ್ಟ ಹೀರೋಯಿನ್ಸ್ಗಳಿಗೆ ಫೋನ್ ಮಾಡಿ ಕೇಳಿದ್ವಿ, ನೀವು ಪತ್ರಕ್ಕೆ ಸಹಿ ಹಾಕಿದ್ದು ನಿಜಾನಾ? ನೀವು ಪತ್ರಕ್ಕೆ ಸಹಿ ಹಾಕಿದ್ದು ನಿಜಾನಾ? ಖ್ಯಾತ ನಟಿ ಐಂದ್ರಿತಾರೆ, ಖ್ಯಾತ ನಟಿ ಆಶಿಕಾ ರಂಗನಾಥ್ ಇವರನ್ನು ನಾವು ಫೋನ್ ಮಾಡಿ ಕೇಳಿದ್ವಿ. ಈ ಪತ್ರದಲ್ಲಿ ನಿಮ್ಮ ಹೆಸರಿದೆ, ಆ ಪತ್ರಕ್ಕೆ ನೀವು ಸಹಿ ಹಾಕಿದ್ದು ನಿಜಾನಾ? ಆಗ ಅವರು ಹೌದು, ಈ ಪತ್ರಕ್ಕೆ ನಾವು ಸಹಿ ಹಾಕಿದ್ದೇವೆ ಅನ್ನೋದನ್ನು ದೃಢಪಡಿಸಿದ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ಈ ಸುದ್ದಿಯನ್ನು ನಾವು ಬಿತ್ತರ ಮಾಡ್ತಾ ಇದ್ದೀವಿ. ಎಸ್, ಒನ್ಸ್ ಅಗೇನ್ ಇದು ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನನ್ನ ಜೊತೆ ಅನೇಕ ನಮ್ಮ ರಿಪೋರ್ಟರ್ಸ್ ರೆಡಿಯಾಗಿದ್ದಾರೆ. ಒಂದು ಕಡೆ ನನ್ನ ಜೊತೆ ಕಲೀಗ್ ನಾಗೇಂದ್ರ ಇದ್ದಾರೆ, ಮತ್ತೊಂದು ಕಡೆ ವಿಜಯ್ ಇದ್ದಾರೆ, ಮತ್ತೊಂದು ಕಡೆ ಸುನಿಲ್, ಮತ್ತೊಂದು ಕಡೆ ನಾಗರಾಜ್, ಮತ್ತೊಂದು ಕಡೆ ದೀಪ್ತಿ ತೋಳ್ಪಾಡಿ. ಒನ್ಸ್ ಅಗೇನ್ ನಾಗರಾಜ್ ಬಳಿ ನನ್ನ ಪ್ರಶ್ನೆ ಈಗ. ಎಸ್ ನಾಗರಾಜ್, ಕೇರಳದಲ್ಲಿ ಆಗ್ತಾ ಇರುವಂಥ ಘಟನಾವಳಿಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. 153 ಜನ ಸಹಿ ಹಾಕಿದ್ದಾರೆ. ಯಾವ ರೀತಿಯ ಅಲ್ಲೋಲ ಕಲ್ಲೋಲ ಉಂಟು ಮಾಡಬಹುದು ಈ ಘಟನೆ? ಜಯಪ್ರಕಾಶ್, ಏನು ಕೇರಳದಲ್ಲಿ ಜಸ್ಟಿಸ್ ಹೇಮಾ ಕಮಿಟಿ ಒಂದು ವರದಿಯನ್ನು ಕೊಟ್ಟ ಬಳಿಕ ಅಲ್ಲಿಯ ಚಿತ್ರರಂಗದಲ್ಲಿ ಈ ಹಿಂದೆ ನಡೆದಿದ್ದಂಥ ಎಲ್ಲ ಕಾಸ್ಟಿಂಗ್ ಕೌಚ್ ಪ್ರಕರಣಗಳು ಅಥವಾ ನಟಿಯರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹಲವು ಕಡೆ ಪ್ರಕರಣಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು, ಹಲವು ಪ್ರಮುಖ ನಟರ ಹೆಸರುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಅದೇ ರೀತಿ ಕರ್ನಾಟಕದಲ್ಲೂ ಕೇಳಿ ಬಂದಿರತಕ್ಕಂಥದ್ದು. ಇಲ್ಲಿ ಏನು ಜಸ್ಟಿಸ್ ಹೇಮಾ ಕಮಿಟಿ ವರದಿಯನ್ನು ಕೊಟ್ಟ ಬಳಿಕ ಅಲ್ಲಿ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇದೇ ರೀತಿಯ ಒಂದು ಕಮಿಟಿಯನ್ನು ರಚನೆ ಮಾಡಿ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದರಲ್ಲಿ 153 ಜನ ಗಣ್ಯ ಏನು ಇವರು ಸಹಿಯನ್ನು ಮಾಡಿರ್ತಕ್ಕಂಥದ್ದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಿಸಿದಂತೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆ, ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣಗಳನ್ನು ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ. ಯಾಕಂತಂದರೆ ಹಿಂದೆ ಮೀಟು ಪ್ರಕರಣ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಆದಂಥ ಪ್ರಕರಣಗಳು ಕೇವಲ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಮೀಟು ಪ್ರಕರಣ ಬಂದಿರಲಿಲ್ಲ. ಅದು ಅಡ್ವೊಕೇಟ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ವಲಯಗಳಲ್ಲೂ ಮೀಟು ಆರೋಪಗಳು ಕೇಳಿ ಬಂದಿದ್ವು. ಆದರೆ ಆಗ ದಾಖಲಾದಂಥ ಯಾವ ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿದ್ದು ಬಹಳ ಕಡಿಮೆ. ಹೀಗಾಗಿ ಈಗ ಕೇರಳದಲ್ಲಿ ಸದ್ಯ ಪ್ರಕರಣಗಳಷ್ಟೇ ದಾಖಲಾಗ್ತಾ ಇದ್ದಾವೆ. ಆ ವರದಿಯನ್ನು ಆಧರಿಸಿ ಕೆಲವು ನಟ ನಟಿಯರು ಮುಂದೆ ಬಂದು ಒಂದು ದೂರುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ನ್ಯಾಯಾಲಯದ ಹಂತಕ್ಕೆ ಹೋಗಿ ಯಾವ ರೀತಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಅನ್ನೋದು ಪ್ರಶ್ನೆ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಇವತ್ತು ಏನು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಹೋಗಿದೆ, ಈ ರೀತಿಯಾಗಿ ಇಲ್ಲೂ ಸಹ ಕಮಿಟಿಯನ್ನು ಮಾಡಿ ಅಂತೇಳಿ, ಈ ನಿಟ್ಟಿನಲ್ಲಿ ಈ ವಿಚಾರಗಳನ್ನು ಎಲ್ಲ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಇಲ್ಲಿ ಒಂದು ಕಮಿಟಿಯನ್ನು ಕೊಡ್ತಾರೆ ಮತ್ತು ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ ಅಥವಾ ಯಾವುದೋ ಒಂದು ಕಮಿಟಿ ಮಾಡಿ ಎಲ್ಲ ಕಮಿಟಿಗಳಂತೆ ಇದನ್ನು ಕೈ ಬಿಡ್ತಾರೆ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಇದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್, ಇದಕ್ಕೆ ಸಂಬಂಧಪಟ್ಟ ಒಂದು ಪತ್ರ ಇದೀಗ ಸುನಿಲ್ ತೋರಿಸ್ತಾರೆ. ಈ ಪತ್ರ ನಮ್ಮ ಕೈ ಸೇರಿದ ನಂತರ ಕೂಡ ನಾವು ಅದನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದು ಅವರಿಂದ ಮಾಹಿತಿ ಪಡೆದ ನಂತರ ಆನ್ ಏರ್ ಮಾಡ್ತಾ ಇದ್ದೀವಿ. ಓವರ್ ಟು ಯು ಸುನಿಲ್, ಅದು ಏನು ಪತ್ರ, ಯಾರೆಲ್ಲ ಸಹಿ ಹಾಕಿದ್ದಾರೆ, ಯಾವುದದು ಸಂಸ್ಥೆ? ಓಕೆ ಸುನಿಲ್, ಮತ್ತೆ ಸಂಪರ್ಕ ಮಾಡ್ತೀವಿ. ಒಂದು ನಿಮಿಷ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ದೀಪ್ತಿ ಬಳಿ ಹೋಗೋಣ. ದೀಪ್ತಿ, ಈಗ ಈ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ, ಸ್ಯಾಂಡಲ್ವುಡ್ನಲ್ಲಿ ಈ ರೀತಿಯಾಗಿ ಸೆಕ್ಸ್ ದೋಖ ನಡೀತಾ ಇದೆಯಾ ಅಂತೇಳಿ. ದೀಪ್ತಿ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಈಗ ಸ್ಯಾಂಡಲ್ವುಡ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಈ ವಿಚಾರವಾಗಿ? ನಾಗೇಂದ್ರ ಬಾಬು, 2015-16ರಲ್ಲಿ ಈ ಒಂದು ಕ್ಯಾಸ್ಟಿಂಗ್ ಕೌಚ್ ಬಗ್ಗೆ ಬಾಲಿವುಡ್ ಅಲ್ಲಿ ಒಂದು ದನಿ ಹೇಳುತ್ತೆ, ಮೀಟೂ ಮೂಮೆಂಟ್ ಅಂತ ಹೇಳಿ. ಅದಾದ ಕೂಡಲೇ ನೆಕ್ಸ್ಟ್ ಶುರುವಾಗುವಂಥದ್ದೇ ಸ್ಯಾಂಡಲ್ವುಡ್ನಲ್ಲಿ ಪ್ರಮುಖವಾಗಿ ಶ್ರುತಿ ಹಾಸನ್ ಅವರು ಕೂಡ ಕ್ಯಾಸ್ಟಿಂಗ್ ಕೌಚ್ ಸ್ಯಾಂಡಲ್ವುಡ್ನಲ್ಲೂ ಕೂಡ ನಡೀತಾ ಇದೆ. ನಮಗೇನಾದರೂ ಆಪರ್ಚುನಿಟಿಗಳು ಬೇಕು ಅಂತ ಹೇಳಿದ್ರೆ ಹಾಸಿಗೆ ಹಂಚ್ಕೊಳ್ಳಿ ಅಂತ ನೇರ ದೀಪ್ತಿ, ಅದು ಶ್ರುತಿ ಹರಿಹರನ್, ನಾಟ್ ಶ್ರುತಿ ಹಾಸನ್, ಶ್ರುತಿ ಹರಿಹರನ್. ಓಕೆ, ಕ್ಯಾರಿ ಆನ್. ಸಾಕಷ್ಟು ಚರ್ಚೆಗಳಾಯಿತು ಫಿಲ್ಮ್ ಚೇಂಬರ್ ಇಂಡಸ್ಟ್ರಿಯಲ್ಲಿ. ಶ್ರುತಿ ಹರಿಹರನ್, ಹೌದು, ಕನ್ನಡ ಚಿತ್ರರಂಗದ ನಟಿ ಶ್ರುತಿ ಹರಿಹರನ್ ಈ ವಿಚಾರವಾಗಿ ಮಾತಾಡಿದ್ರು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಗಳಾಯಿತು. ಅವ್ರನ್ನೂ ಕರೆಸಿದ್ರು, ಆ ನಟನನ್ನು ಇವ್ರನ್ನೂ ಕರೆಸಿದ್ರು. ಜೊತೆಗೆ ಅದು ಸಂಧಾನ ಆಗಿ ಅಲ್ಲೇ ಮುಕ್ತಾಯ ಆಯಿತು ಹೊರತು ಅದಕ್ಕೆ ಬೇಕಾದಂತಹ ರಿಲೇಟೆಡ್ ಕ್ರಮಗಳ ಬಗ್ಗೆ ಯಾವುದೂ ಕೂಡ ಆಗಲಿಲ್ಲ. ಅದೇ ಹೊತ್ತಿಗೆ ಈ ಒಂದು ಫೈರ್ ಸಂಸ್ಥೆ ಕೂಡ ಹುಟ್ಕೊಂಡಿರುವಂಥದ್ದು. ಅಂದರೆ ಕವಿತಾ ಲಂಕೇಶ್ ಸಂಪರ್ಕ ಮಾಡ್ತೀವಿ. ಹಾಗೆ ಸಂಪರ್ಕದಲ್ಲಿ ಈಗ ನಮ್ಮ ಬಳಿ ಒಂದು ಪತ್ರ ಇದೆ. ಆ ಪತ್ರದಲ್ಲಿ ಏನಿದೆ, ಆ ಪತ್ರ ಏನೆಲ್ಲ ಅಂಶಗಳನ್ನು ಅದರಲ್ಲಿ ಮೆನ್ಷನ್ ಮಾಡಲಾಗಿದೆ, ಕಂಪ್ಲೀಟ್ ಡೀಟೇಲ್ಸನ್ನು ಆ ಪತ್ರದ ಸಮೇತ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಓವರ್ ಟು ಯು. ಎಸ್ ನಾಗೇಂದ್ರ, ಸಹಜವಾಗಿಯೇ ಈ ಒಂದು ಪತ್ರ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕರ್ನಾಟಕದಲ್ಲಿ ತುಂಬಾ ಒಂದು ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಎಬ್ಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಏನಕ್ಕೆ ಅಂದರೆ ಇಷ್ಟು ದಿನ ನಮ್ಮ ಪಕ್ಕದ ಚಿತ್ರರಂಗದಲ್ಲಿ ಕೇರಳ, ತಮಿಳುನಾಡು, ಆಂಧ್ರದಲ್ಲಿ ಈ ಬಗ್ಗೆ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಕರ್ನಾಟಕದಲ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾ ಇರುವಂಥದ್ದು. ಇದು ಫೈರ್ ಅನ್ನುವಂಥ ಸಂಸ್ಥೆ, ಫಿಲಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಈಕ್ವಾಲಿಟಿ ಅನ್ನುವಂಥದ್ದು. ಅಂದರೆ ಚಿತ್ರರಂಗದ ಬೆಳವಣಿಗೆಗೋಸ್ಕರ ಮತ್ತು ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದರ ಒಳ್ಳೆಯದಕ್ಕೋಸ್ಕರ ರಚನೆ ಆಗಿರುವಂಥ ಒಂದು ಸಂಸ್ಥೆ. ಇದರಲ್ಲಿ ಹಲವಾರು ಮಂದಿ ಸದಸ್ಯರು ಕೂಡ ಇದ್ದಾರೆ. ಸೊ ಇವರು ಈ ಒಂದು ಪತ್ರವನ್ನು ಬರೆದಿರುವಂಥದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ಟು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಸೊ ಇದರಲ್ಲಿ ಕಂಟೆಂಟ್ ಬಂದು ವಿಷಯ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಈ ಒಂದು ಸಂಸ್ಥೆ ಅಂದರೆ FIR ಅನ್ನುವಂಥ ಸಂಸ್ಥೆ, ಇಟ್ ಡಿಮಾಂಡ್ಸ್ ದಟ್ ಕರ್ನಾಟಕ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟ್ ಎ ಕಮಿಟಿ ಹೆಡೆಡ್ ಬೈ ಎ ರಿಟೈರ್ಡ್ ಜಡ್ಜ್ ಟು ಸ್ಟಡಿ ಆ್ಯಂಡ್ ರಿಪೋರ್ಟ್ ಆನ್ ಇಶ್ಯೂಸ್ ಫೇಸ್ಡ್ ಬೈ ವುಮೆನ್ ಇನ್ಕ್ಲೂಡಿಂಗ್ ಸೆಕ್ಚುವಲ್ ಹರಾಸ್ಮೆಂಟ್ ಇನ್ ದಿ ಕನ್ನಡ ಫಿಲಮ್ ಇಂಡಸ್ಟ್ರಿ. ಸೊ ಎಕ್ಸಾಕ್ಟಾಗಿ ಇದರಲ್ಲಿ ಅವರು ಬರೆದಿರುವಂತಹ ವಿಚಾರ ಏನು ಅಂತ ಹೇಳಿದರೆ, ಇವರು ಈ ಒಂದು ಸಂಸ್ಥೆಯವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಅದು ಕೂಡ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡೋದಕ್ಕೆ ಮನವಿಯನ್ನು ಮಾಡಿರುವಂಥದ್ದು. ಸೊ ಕಾರಣ ಏನು ಅನ್ನುವಂಥದ್ದು ಕೇಳಿದರೆ, ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ವರದಿಯನ್ನು ಮಾಡೋದಕ್ಕೆ, ರಿಪೋರ್ಟ್ ಆನ್ ಇಶ್ಯೂಸ್ ಫೇಸ್ಡ್ ಬೈ ವುಮೆನ್ ಇನ್ಕ್ಲೂಡಿಂಗ್ ಸೆಕ್ಚುವಲ್ ಹರಾಸ್ಮೆಂಟ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಸೊ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೆ ಯಾರ್ಯಾರ ಮೇಲೆ ಈ ರೀತಿ ಲೈಂಗಿಕ ದೌರ್ಜನ್ಯಗಳಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಸುನಿಲ್, ನನಗೆ ಬೇಕಿರೋದು ಭಾಳ ಮುಖ್ಯವಾಗಿ ಯಾರ್ದೆಲ್ಲ ಸಹಿ ಇದೆ, ಅದರಲ್ಲಿ ಹೆಸರು ಬೇಕು ನನಗೆ. ಯಾರ್ದೆಲ್ಲ ಹೆಸರು ದಯವಿಟ್ಟು ಹೇಳ್ಬೋದಾ? ಯಾರ್ದೆಲ್ಲ ಲೀಸ್ಟ್ ಇದೆ? 153 ಮಂದಿ ಯಾರು 153 ಮಂದಿ ಯಾರ್ಯಾರೆಲ್ಲ ಇದ್ದಾರೆ? ನಾವು ಯಾರ್ಯಾರು ಅದರಲ್ಲಿದ್ದಾರೆ
ನಾಗೇಂದ್ರ, ಆ 153 ಮಂದಿ ಸಹಿ ಹಾಕಿದ ತಕ್ಷಣ ಯಾರ್ಯಾರು ಅನ್ನೋದನ್ನು ಹೇಳ್ತೀನಿ. ನಂಬರ್ 1, ನಾವು ಐಂದ್ರಿತಾರೆಗೆ ಮತ್ತು ಆಶಿಕಾ ರಂಗನಾಥ್ ಅವರಿಗೆ ಫೋನ್ ಮಾಡಿ ಕೇಳಿದ್ವಿ, ಇಂಥ ಒಂದು ಪತ್ರ ಓಡಾಡ್ತಾ ಇದೆ, ನಿಮ್ಮ ಸಹಿ ಇದೆ, ನೀವು ಸಹಿ ಹಾಕಿದ್ದೀರಾ ಅಂತ ಹೇಳಿದಾಗ ಎಸ್ ನಾವು ಹಾಕಿದ್ದೀವಿ ಅಲ್ಲಿಗೆ ಕನ್ಫರ್ಮ್ ಅಂತ ಹೇಳಿದ ನಂತರ ಈ ಆನ್ ಏರ್ ಮಾಡ್ತಾ ಇದ್ದೀವಿ. ಈಗ ಒಂದು ಬ್ರೇಕ್ ಆದ ನಂತರ ಎಲ್ಲೂ ಇಲ್ಲದ ಒಂದು ಇಂಟರ್ವ್ಯೂ, ಎಲ್ಲೂ ಇಲ್ಲದ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಕೆಲವೇ ಕ್ಷಣಗಳಲ್ಲಿ ಈ ಇಂಟರ್ವ್ಯೂ ಆನ್ ಏರ್ ಆದ ತಕ್ಷಣ ಬರೆದಿಟ್ಕೊಳ್ಳಿ, ಚಾರ್ಜ್ ಶೀಟ್ ಸ್ಟೋರಿಯಿಂದ ಎಲ್ಲರೂ ಈ ಸ್ಟೋರಿಗೆ ಬರ್ತಾರೆ.